ನಾವು ನಿಮಗೆ ಗೊತ್ತಲ್ಲ, ಸಾಮಾಜಿಕ ಕಲ್ಯಾಣ, ಜನಪರ ಕ್ರಮಗಳು, ನಂತರ ರಾಜ್ಯದ ಅಭಿವೃದ್ಧಿ, ಮೂಲ ಸೌಕರ್ಯ ಅಭಿವೃದ್ಧಿಯಲ್ಲಿ ಸುಧಾರಣೆಗಳನ್ನು ಮಾಡ್ತಾ ಬಂದಿದ್ದೇವೆ. ನಾವು BJPಯನ್ನು ಮತ್ತೊಂದು ರಾಜಕೀಯ ಪಕ್ಷವೆಂದು ಪರಿಗಣಿಸುವುದಿಲ್ಲ. ಇದು ಜನರನ್ನು ವಿಭಜಿಸುವ ಅತ್ಯಂತ ವಿಷಕಾರಿ ರಾಜಕೀಯ ಕಾರ್ಯಕ್ರಮವನ್ನು ಹೊಂದಿರುವ ಪಕ್ಷ. ಕೇರಳದಲ್ಲಿ LDFನ ಮುಂದುವರಿಕೆಯು ನಮ್ಮ ದೇಶದ ಭವಿಷ್ಯಕ್ಕಾಗಿ ಆಗಿದೆ. ಸರಿ, ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನೀವು ತುಂಬಾ ಹೆಚ್ಚು ಕೆಲಸ ಮಾಡುತ್ತೀರಿ ಎಂದು ನನಗನ್ನಿಸ್ತದೆ. ನಿಮ್ಮ ಮುಂದೆ ತುಂಬಾ ಬಿಡುವಿಲ್ಲದ ಕಾರ್ಯಕ್ರಮವಿದೆ, ಸಾಕಷ್ಟು ಬ್ಯುಸಿ ಆಗಿದೆ. ಕೇರಳದ ವಾತಾವರಣ ಯಾವಾಗಲೂ, ಅದರಲ್ಲೂ ಈ ಸಮಯದಲ್ಲಿ ಸಹನೀಯ ಹೌದು. ಹಾಗಾದರೆ ಅವರು ಚಳಿಗಾಲದಲ್ಲಿ ಚುನಾವಣೆಗಳನ್ನ ಯಾಕೆ ನಡೆಸಬಾರದು? ಅದು ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೇನೆ. ಬಹಳ ಆಸಕ್ತಿದಾಯಕ ಪ್ರಶ್ನೆ. ಹೌದು. ಈಗ ನನಗೆ ಹೇಳಿ, LDF ಕಳೆದ ಬಾರಿ ಮರು ಆಯ್ಕೆಯಾಯಿತು. ಯಾಕೆಂದರೆ 50 ವರ್ಷಗಳ ನಂತರ ಈ ಎಲ್ಲರೂ ಒಳಗೆ ಹೊರಗೆ ಹೋಗುತ್ತಿದ್ದರು. ಮೊದಲ ಬಾರಿಗೆ ಅದೇ ಪಕ್ಷ ಮರು ಆಯ್ಕೆಯಾಗಿತ್ತು. 1, ಅದು ಯಾಕೆ ಆಯಿತು? ಮತ್ತು 2, ಆದರೆ ಅಂದಿನಿಂದ ಇತ್ತೀಚಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಿಮ್ಮ ಮತಗಳು ನಾಟಕೀಯವಾಗಿ ಇಳಿದವು ಮತ್ತು ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲಿಲ್ಲ. ಆದ್ದರಿಂದ 1, ನೀವು ಮರು ಚುನಾವಣೆಯಲ್ಲಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದೀರಿ, ಆದರೆ ಈಗ ಸಂಕೇತಗಳು ಚಿಂತಾಜನಕವಾಗಿವೆ. ಈ ಎರಡನ್ನು ನೀವು ಹೇಗೆ ಹೊಂದಿಸುತ್ತೀರಿ ಮತ್ತು ಅದನ್ನು ಎದುರಿಸಲು ನೀವು ಹೇಗೆ ಯೋಜಿಸುತ್ತೀರಿ? ಕೇರಳದ ಜನರ ಬೆಂಬಲದೊಂದಿಗೆ. ಯಾಕೆಂದರೆ LDF ಸರ್ಕಾರವು ಕಳೆದ 10 ವರ್ಷಗಳಲ್ಲಿ ಮಾತ್ರವಲ್ಲ, ಕಳೆದ 5 ವರ್ಷಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸಿದೆ ಎಂಬುದನ್ನು ಅವರು ನೋಡುತ್ತಿದ್ದಾರೆ. ನಾವು ನಿಮಗೆ ಗೊತ್ತಿದೆ, ಸಮಾಜ ಕಲ್ಯಾಣ, ಜನಪರ ಕ್ರಮಗಳು, ನಂತರ ರಾಜ್ಯದ ಅಭಿವೃದ್ಧಿ, ಮೂಲ ಸೌಕರ್ಯ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ ರಕ್ಷಣೆ ಇತ್ಯಾದಿಗಳಿಗೆ ಸಾಂಪ್ರದಾಯಿಕ ಗಮನ ಮತ್ತು ಹೆಚ್ಚು ಗಮನವನ್ನು ನೀಡುತ್ತಾ ಸುಧಾರಿಸುತ್ತಿದ್ದೇವೆ. ಮತ್ತು ನನಗೆ ಖಾತ್ರಿ ಇದೆ, ಇಂದಿನಿಂದ 5 ವರ್ಷಗಳ ನಂತರ ನೀವು ಹೇಗೆ ಎಂದು ನಾವು ಮತ್ತೆ ಚರ್ಚಿಸುತ್ತಿರ್ತೇವೆ. 3ನೇ ಬಾರಿಗೆ ನೀವು ಗೆದ್ದಿದ್ದೀರಿ, ಅದನ್ನೇ ನಾನು ನಿರೀಕ್ಷಿಸ್ತೇನೆ. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನೀವು ಯಾಕೆ ಕಳಪೆಯಾಗಿ ಕಾರ್ಯನಿರ್ವಹಿಸಿದ್ದೀರಿ? ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಹಳಷ್ಟು ಅಂಶಗಳಿವೆ. ಅಂಥ ಒಂದು ಅಂಶವೆಂದರೆ ನಮ್ಮ ಕಡೆಯಲ್ಲಿದ್ದ ಅತಿಯಾದ ಆತ್ಮವಿಶ್ವಾಸ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವೇ ತಿಂಗಳುಗಳ ಮುಂಚೆ ನಾವು ಹೆಚ್ಚಿಸಿದ ಕಾರ್ಯಕ್ಷಮತೆ ಮತ್ತು ಕಲ್ಯಾಣ ಕ್ರಮಗಳ ಜೊತೆಗೆ, ನಿಮಗೆ ಗೊತ್ತಲ್ಲ, ಆಮೇಲೆ ಕೆಲವು ಪ್ರಚಾರಗಳು, ಕೆಲವು ವಿಡಂಬನಾ ಗೀತೆಗಳು, ಶಬರಿಮಲೆ ಚಿನ್ನ ಕಳ್ಳತನದ ಘಟನೆಯಲ್ಲಿನ ಕೆಲವು ಸಮಸ್ಯೆಗಳಿಗೆ CPIM ಮತ್ತು ಅದರ ನಾಯಕತ್ವವನ್ನು ಜವಾಬ್ದಾರರೆಂದು ಚಿತ್ರಿಸಿದ್ದು, ಬಿಂಬಿಸಿತ್ತು. ಸರಿ, ಈ ವಿಡಂಬನಾ ಗೀತೆಯ ಮೂಲಕ ಏನಾಗುತ್ತದೆ ಎಂಬುದನ್ನು ಅಳೆಯಲು ಮತ್ತು ಅಂದಾಜಿಸಲು ನಮಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಇದೆಲ್ಲವೂ ಸೇರಿ, ನಿಮಗೆ ಗೊತ್ತಲ್ಲ, ಒಂದು ರೀತಿಯಲ್ಲಿ ನಮಗೆ ಅನಿರೀಕ್ಷಿತ ಹಿನ್ನಡೆಯನ್ನು ನೀಡಿತು. ಹಾಗಾಗಿ ನಾವು ಅದನ್ನು ಮುಚ್ಚಾಕೋದಿಲ್ಲ, ಇದು ಹಿನ್ನಡೆಯಲ್ಲ ಎಂದು ನಾವು ಯಾವುದೇ ಸಮರ್ಥನೆ ನೀಡೋದಿಲ್ಲ. ನಾವು ಅವುಗಳನ್ನು ಬಹಳ ಗಂಭೀರವಾಗಿ ಪರಿಶೀಲಿಸಿದ್ದೇವೆ ಮತ್ತು ನಾವು ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಸರಿ, ಆದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತು ಈ ಪುರಸಭೆ ಅಥವಾ ಸ್ಥಳೀಯ ಚುನಾವಣೆಗಳಲ್ಲಿ ದಕ್ಷಿಣ ಮತ್ತು ಮಧ್ಯಪ್ರದೇಶಗಳೆರಡರಲ್ಲೂ ನೀವು BJPಗೆ ಬೆಂಬಲವನ್ನು ಕಳೆದುಕೊಂಡಿದ್ದೀರಿ ಅಥವಾ BJP ಲಾಭ ಗಳಿಸಿದೆ ಮತ್ತು ನೀವು ಕುಸಿದಿದ್ದೀರಿ ಎಂದು ತೋರುತ್ತದೆ. ಹಾಗಾದರೆ BJP ನಿಮಗೆ ಎಷ್ಟರ ಮಟ್ಟಿಗೆ ಬೆದರಿಕೆಯಾಗಿದೆ? ನೋಡಿ, ಕೇರಳದ ಕೆಲವು ಪ್ರದೇಶಗಳಲ್ಲಿ BJPಯ ವಿಸ್ತರಿಸುತ್ತಿರುವ ಪ್ರಭಾವದ ಬಗ್ಗೆ ನಮಗೆ ನಿಜವಾಗಿಯೂ ಚಿಂತೆಯಾಗಿದೆ. ನಾವು ಯಾವುದೋ ಕಾರ್ಪೊರೇಷನ್ ಅಥವಾ ಯಾವುದೋ, ನಿಮ್ಗೆ ಗೊತ್ತಲ್ಲ, ಸ್ಥಳೀಯ ಸಂಸ್ಥೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂಬ ಕಾರಣಕ್ಕಲ್ಲ. ಆದರೆ ನಾವು BJPಯನ್ನು ಮತ್ತೊಂದು ರಾಜಕೀಯ ಪಕ್ಷವೆಂದು ಪರಿಗಣಿಸುವುದಿಲ್ಲ. ಇದು ಜನರನ್ನು ವಿಭಜಿಸುವ ಅತ್ಯಂತ ವಿಷಕಾರಿ ರಾಜಕೀಯ ಕಾರ್ಯಕ್ರಮವನ್ನು ಹೊಂದಿರುವ ಪಕ್ಷವಾಗಿದೆ. ಇದನ್ನು ನಾವು ದೇಶದ ಪ್ರತಿಯೊಂದು ಭಾಗದಲ್ಲೂ ನೋಡ್ತಿದ್ದೇವೆ. ಮತ್ತು ಇಲ್ಲಿ ಕೋಮುವಾದಿ BJPಯಿಂದ ಬರುವ ಬೆದರಿಕೆಯನ್ನು ಎದುರಿಸುವುದರಲ್ಲಿ ಕೇರಳವು ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. BJP ಮತ್ತು ಎಡಪಂಥೀಯವಲ್ಲದ ರಾಜಕೀಯ ಪಕ್ಷಗಳ, ವಿಶೇಷವಾಗಿ UDF ನಡುವೆ ಕೆಲವು ಒಳ ಒಪ್ಪಂದಗಳು ನಡೆದಿದ್ದವು ಎಂದು ನನಗೆ ಬಹಳ ಗಂಭೀರವಾಗಿ ಅನಿಸುತ್ತದೆ. ಕೊಲ್ಲಂ ನನ್ನ ಸ್ವಂತ ತವರು ಜಿಲ್ಲೆ ಮತ್ತು ಅದು ಎಡಪಕ್ಷಗಳ ಭದ್ರಕೋಟೆಯಾಗಿದೆ. UDF ಅಲ್ಲಿ ಗೆದ್ದಿತ್ತು. ತಿರುವನಂತಪುರಂ BJP ಕಾರ್ಪೊರೇಷನ್ನಲ್ಲಿ ಸುಧಾರಿಸಲು ಪ್ರಯತ್ನಿಸುತ್ತಿತ್ತು ಮತ್ತು ಅನೇಕ ಸೀಟುಗಳಲ್ಲಿ UDFನ ನಮ್ಮ ಇತರ ಸ್ನೇಹಿತರಿಂದ
ಕೆಲವು ಮತಗಳ ವರ್ಗಾವಣೆಯ ಬೆಂಬಲವಿಲ್ಲದೆ BJP ಗೆಲ್ಲುತ್ತಿರಲಿಲ್ಲ. ಅವರು ಅಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಉದಾಹರಣೆಗೆ ತಿರುವನಂತಪುರಂ ಜಿಲ್ಲೆಯಿಂದ 10 ವರ್ಷಗಳ ಹಿಂದೆ BJPಗೆ ಒಬ್ಬ ಶಾಸಕರಿದ್ದರು, ನೋಡಿದ್ರಾ? ಮತ್ತು ನೀವು ಮತದಾನದ ಮಾದರಿಯ ಅಂಕಿಅಂಶಗಳನ್ನು ಗಮನಿಸಿದರೆ UDF ಕಣಕ್ಕಿಳಿಸಿದ ಅತ್ಯಂತ ದುರ್ಬಲ ಅಭ್ಯರ್ಥಿ ಮತ್ತು UDFನಿಂದ BJPಗೆ ಮತಗಳ ವರ್ಗಾವಣೆ ಅವರಿಗೆ ಹೇಗೆ ಸಹಾಯ ಮಾಡಿತು ಎಂಬುದು ಬಹಳ ಸ್ಪಷ್ಟವಾಗಿದೆ. ನಂತರ ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ನಾವು ಈ ಕ್ಷೇತ್ರದಲ್ಲಿ BJPಯ ಖಾತೆಯನ್ನು ಮುಚ್ಚಲಿದ್ದೇವೆ ಎಂದು ಪಿಣರಾಯಿ ವಿಜಯನ್ ಘೋಷಿಸಿದರು ಮತ್ತು ಪ್ರಸ್ತುತ ಶಿಕ್ಷಣ ಸಚಿವ ಶಿವನ್ ಕುಟ್ಟಿ ಆ ಕ್ಷೇತ್ರದಿಂದ ಗೆದ್ದರು. ಅದೇ ರೀತಿ ತ್ರಿಶೂರಿನಲ್ಲಿ BJPಗೆ ಅಲ್ಲಿ ಒಬ್ಬ ಲೋಕಸಭಾ ಸದಸ್ಯರಿದ್ದಾರೆ, ಅದು ಕಾಂಗ್ರೆಸ್ನ ಹಾಲಿ ಸ್ಥಾನವಾಗಿತ್ತು. ಹಿಂದಿನ ಚುನಾವಣೆಗೆ ಹೋಲಿಸಿದರೆ ಕಾಂಗ್ರೆಸ್ 1 ಲಕ್ಷ ಮತಗಳನ್ನು ಕಳೆದುಕೊಂಡಿತ್ತು ಮತ್ತು BJP ಅಭ್ಯರ್ಥಿ 75,000 ಬಹುಮತದಿಂದ ಗೆದ್ದರು. ಮತ್ತು LDF, ನೀವು ಸಹಜ ಪ್ರಶ್ನೆಯನ್ನು ಕೇಳ್ಬೋದು, ನಾನು ನಿಮಗೆ ಹೇಳಬಲ್ಲೆ. LDF ತನ್ನ ಮತದಾನದ ನಿಮಗೆ ಗೊತ್ತಾ ಬಲವನ್ನು 16,000 ಮತಗಳಿಂದ ಸುಧಾರಿಸಿಕೊಂಡಿದೆ. ಹಾಗಾಗಿ ಇದು ನಡೆಯುತ್ತಾ ಇದೆ. ಹಾಗಾಗಿ ಹಲವು ಕಡೆಗಳಲ್ಲಿ BJPಯ ಸುಧಾರಣೆಗೆ ಈ ಮತ ವರ್ಗಾವಣೆಯೇ ಕಾರಣ. ಇಚ್ಛಾಪೂರ್ವಕವಾಗಿ ಇದು ಯಾವುದೋ ವ್ಯವಸ್ಥೆ ಆಗಿರ್ಬೋದು, ಇದು ಬೇರೆ ಬೇರೆ ಕಾರಣಗಳಿಂದಲೂ ಆಗಿರ್ಬೋದು. ನಮ್ಮ ಕೆಲವು ಪ್ರಭಾವವು BJPಯತ್ತ ವರ್ಗಾವಣೆಯಾಗುತ್ತಿದೆ ಎಂದು ನಾವು ಚಿಂತಿತರಾಗಿರುವ ಕೆಲವು ಕ್ಷೇತ್ರಗಳಿವೆ ಎಂದು ನಾನು ತಕ್ಷಣವೇ ಒಪ್ಪಿಕೊಳ್ಳುತ್ತೇನೆ. ಆದರೆ ನೋಡಿ, ಶಬರಿಮಲೆ ಬಳಿ ಪಂತಲಂ ಎಂಬ ಪುರಸಭೆ ಇದೆ. ಇದನ್ನು 5 ವರ್ಷಗಳ ಹಿಂದೆ BJP ಗೆದ್ದಿತ್ತು. ಈ ಬಾರಿ ನಾವು ಅದನ್ನು BJPಯಿಂದ ವಶಪಡಿಸಿಕೊಂಡಿದ್ದೇವೆ ಮತ್ತು ಇದು CPM ನೇತೃತ್ವದ ಮೈತ್ರಿಕೂಟ. ಹಾಗಾಗಿ ನಾವು ಹೋರಾಡುತ್ತಿದ್ದೇವೆ. CPM ಎಲ್ಲೆಡೆ BJPಯೊಂದಿಗೆ ಹೋರಾಡುತ್ತಿದೆ, ಆದರೆ UDF ವಿಷಯದಲ್ಲಿ ಹಾಗಲ್ಲ. ಮತ್ತು ಇತ್ತೀಚೆಗೆ ನಾನು ಈ ಭಾಗವನ್ನು ಮುಕ್ತಾಯಗೊಳಿಸ್ತೇನೆ. ನೀವು ಕೇಳಿದ್ದೀರಿ, ನಮಗೆಲ್ಲರಿಗೂ ಗೊತ್ತು, ನಾವು K ಕಳೆದುಕೊಂಡೆವು. ಕುಮ್ನಿಕಣ್ಣನ್ ಒಬ್ಬ ಪ್ರಭಾವಿ ರಾಜಕೀಯ ವ್ಯಕ್ತಿ. 1991ರಲ್ಲಿ ಅವರು ವಡಕರದಿಂದ ಲೋಕಸಭೆಗೆ ಸ್ಪರ್ಧಿಸಿದಾಗ BJP, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗೆ ವಕೀಲ ರತ್ನಸಿ ಎಂಬ ಸಾಮಾನ್ಯ ಅಭ್ಯರ್ಥಿ ಇದ್ದರು. ಆದರೆ ಕುಂಜಿಕಣ್ಣನ್ CPM ಬೆಂಬಲದೊಂದಿಗೆ ಅವರನ್ನು ಸೋಲಿಸಲು ಶಕ್ತರಾದರು. ಅದೇ 1991ರ ಕ್ಯಾಲಿಕಟ್ ಚುನಾವಣೆಯಲ್ಲಿ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ VHP ನಾಯಕ ಮತ್ತು RSSನ ಡಾಕ್ಟರ್ ಮಾಧವನ್ ಕುಟ್ಟಿ ಇವರು CPM ಅಭ್ಯರ್ಥಿ T ಅವರ ವಿರುದ್ಧ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು BJPಯ ಸಾಮಾನ್ಯ ಅಭ್ಯರ್ಥಿಯಾಗಿದ್ದರು K ಹಂಸ. ನಾವು ಅವರನ್ನು ಸೋಲಿಸಿದೆವು ಮತ್ತು K ಹಂಸ ಗೆದ್ದರು. ಆದ್ದರಿಂದ ಎಲ್ಲೆಲ್ಲಿ ಈ ಒಳ ಒಪ್ಪಂದವು ಬಹಿರಂಗವಾಗಿದೆಯೋ ಅಲ್ಲೆಲ್ಲ ನಾವು ಅವರನ್ನು ಸೋಲಿಸಲು ಶಕ್ತರಾಗಿದ್ದೇವೆ. ಹಾಗಾಗಿ ಈ ವಿಧಾನಸಭಾ ಚುನಾವಣೆಯಲ್ಲೂ ಇದೇ ರೀತಿಯ ಏನಾದರೂ ಆಗಬಹುದೇ ಅಥವಾ ಇಲ್ಲವೇ ಎಂಬ ಬಗ್ಗೆ ನನಗೆ ಮರುಕಳಿಸುವ ನಿಮಗೆ ಗೊತ್ತಾ ಅನುಮಾನವಿದೆ. ನಾವು ಚುನಾವಣಾ ನಕ್ಷೆಯನ್ನು ನೋಡುತ್ತಿದ್ದೇವೆ ಮತ್ತು ಅದು ತೋರಿಸುವುದೇನೆಂದರೆ ಹಿಂದೂಗಳು ಪ್ರಬಲವಾಗಿರುವ ಪ್ರದೇಶಗಳಲ್ಲಿ CPM ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಪ್ರಬಲವಾಗಿರುವಲ್ಲಿ CPM ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಇದು ಕೇವಲ ಡೇಟಾ. ನಂತರ ನಾವು 2 ಬೃಹತ್ ಸಮೀಕ್ಷೆಗಳನ್ನು ನಡೆಸಿದೆವು ಮತ್ತು ಅದು ತೋರಿಸಿದ್ದೇನೆಂದರೆ ಬಹುಶಃ ನೀವು ಈ ಚುನಾವಣೆಗಳನ್ನು ಸೋಲಲು ಒಂದು ದೊಡ್ಡ ಕಾರಣವೆಂದರೆ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರು LDFಗಿಂತ ಹೆಚ್ಚಾಗಿ UDFಗೆ ಮತ ಹಾಕುತ್ತಿದ್ದಾರೆ ಮತ್ತು ನಿಮ್ಮ ಬೆಂಬಲವು ಮುಖ್ಯವಾಗಿ ಹಿಂದೂಗಳಿಂದ ಬರುತ್ತಿದೆ ಮತ್ತು ಅವರಲ್ಲಿ ಕೆಲವರು BJPಗೆ ಹೋಗುತ್ತಿದ್ದಾರೆ. ಉದಾಹರಣೆಗೆ ಮೇಲ್ಜಾತಿಯ ಹಿಂದೂಗಳು ಪಕ್ಷ ಬದಲಾಯಿಸುತ್ತಿದ್ದಾರೆ. ಕಳೆದ ಬಾರಿ 2024ರ ಲೋಕಸಭೆಯಲ್ಲಿ ಬಹಳಷ್ಟು ಜನರು BJPಗೆ ಬದಲಾದರು. ಹಾಗಾದರೆ ನೀವು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರನ್ನು ಏಕೆ ಕಳೆದುಕೊಳ್ಳುತ್ತಿದ್ದೀರಿ ಮತ್ತು ಹಿಂದೂಗಳು ಕೂಡ BJPಗೆ ಬದಲಾಗಬಹುದು ಎಂಬುದು ಚಿಂತೆಯ ವಿಷಯವೇ? ನೋಡಿ, ಸಾಮಾನ್ಯವಾಗಿ ಕೆಲವು ಚುನಾವಣೆಗಳಲ್ಲಿ ಇದೇ ರೀತಿಯ ಪ್ರವೃತ್ತಿ ಕಂಡುಬಂದಿತ್ತು. ಅದು ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕೂಡ ನಾನು ಹೇಳುವುದೇನೆಂದರೆ, ವಾಸ್ತವವಾಗಿ ನನ್ನ ಬಳಿ ಒಂದು ವರದಿ ಇದೆ. ನಾನು ತ್ರಿಶೂರು ಜಿಲ್ಲೆಯ ಕೊಡಂಗಲ್ಲೂರಿನಿಂದ ವಿಶೇಷವಾಗಿ ಒಂದು ವರದಿಯನ್ನು ಕೇಳಿದ್ದೆ. ಇಲ್ಲಿಯೇ BJP ನಗರಸಭೆಯನ್ನು ಗೆಲ್ಲುವುದು ಖಚಿತ ಎಂದುಕೊಂಡಿತ್ತು. ಅದಕ್ಕೆ ಕಾರಣ RSS ಬೆಂಬಲ. ಆದರೆ ಇದು ಮುಸ್ಲಿಂ ಅಲ್ಪಸಂಖ್ಯಾತರು ಗಣನೀಯ ಸಂಖ್ಯೆಯಲ್ಲಿರುವ ಸ್ಥಳವೂ ಆಗಿದೆ. ಇದನ್ನು ಅರಿತ ನಮ್ಮ ಕಾಮ್ರೇಡ್ಗಳು ದೀರ್ಘಕಾಲದ, ನಿಮಗೆ ಗೊತ್ತಲ್ಲ, ಕಾರ್ಯಕ್ರಮದೊಂದಿಗೆ ಅಲ್ಲಿ ಕೆಲಸ ಮಾಡಿದರು ಮತ್ತು BJP ಮತ್ತು RSSಗೆ ಆಶ್ಚರ್ಯವಾಗುವಂತೆ
ಅವರು ಕೊಡಂಗಲ್ಲೂರಿನಲ್ಲಿ ಗೆಲ್ಲಲಾಗಲಿಲ್ಲ. ಅವರು ತಿರುವನಂತಪುರಂ ಕಾರ್ಪೊರೇಷನ್ಗಿಂತ ಮುಂಚೆ ಕೊಡಂಗಲ್ಲೂರು ಗೆಲ್ಲುವ ನಿರೀಕ್ಷೆಯಲ್ಲಿದ್ದರು ಮತ್ತು ನಾವು ಅದನ್ನು ಗೆದ್ದೆವು. ಮತ್ತು ಇದು ಮುಸ್ಲಿಂ ಮತಗಳು ಗಣನೀಯವಾಗಿರುವ ಸ್ಥಳವಾಗಿದೆ. ಆದ್ದರಿಂದ ನಾನು ವಿಶೇಷವಾಗಿ ಅವರ LTG ವರದಿಯನ್ನು ಕಳಿಸುವಂತೆ ಕೇಳಿದೆ. ನಂತರ ನಾನು ಕೊಲ್ಲಂ ಜಿಲ್ಲೆಯವನು. ಕೊಟ್ಟಾರಕ್ಕರ ಕ್ಷೇತ್ರದಲ್ಲಿ ಮುಸ್ಲಿಂ ಸ್ಟ್ರೀಟ್ ಎಂಬ ಒಂದು ಬೀದಿ ಇದೆ. ಯಾಕೆಂದರೆ SFIನ ಜಿಲ್ಲಾಧ್ಯಕ್ಷನಾಗಿದ್ದ ನನ್ನ ಸಹೋದ್ಯೋಗಿ ಸುಲ್ತಾನ್ ಅಹಮದ್ ಅಲ್ಲಿ ವಾಸಿಸುತ್ತಿದ್ದ. ಹಾಗಾಗಿ ನಾನು ಅವನಿಗೆ ಪತ್ರಗಳನ್ನು ಕಳಿಸ್ತಿದ್ದೆ. ಸುಲ್ತಾನ್ ಅಹಮದ್, ಮುಸ್ಲಿಂ ಸ್ಟ್ರೀಟ್, ಕೊಟ್ಟಾರಕ್ಕರ, ಮುಸ್ಲಿಂ ಜನಸಂಖ್ಯೆ ಅಲ್ಲಿ CPM ಗೆದ್ದಿತ್ತು. ಹಾಗಾಗಿ ಇದು ಒಂದು ಸಾಮಾನ್ಯ ವಿಷಯವಲ್ಲ. ಕ್ರಿಶ್ಚಿಯನ್ನರು ಪತ್ತನಂತಿಟ್ಟ ಒಂದು ಜಿಲ್ಲೆಯಾಗಿದ್ದು ಅಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆ ಗಣನೀಯವಾಗಿದೆ. ಅಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿವೆ. 5 ವರ್ಷಗಳ ಹಿಂದೆ ನಾವು 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದೇವೆ. ಈಗ ಪಂಚಾಯತ್ ಪುರಸಭೆ ಚುನಾವಣೆಯಲ್ಲಿಯೂ ನಮ್ಮ ಪ್ರದರ್ಶನ ತೀರಾ ಕಳಪೆಯಾಗಿಲ್ಲ. ಹಾಗಾಗಿ ಇದೊಂದು ಹೊಂದಾಣಿಕೆಯಾಗದ. ಆದರೆ 1 ಅಥವಾ 2 ಪ್ರದೇಶಗಳಿರ್ಬೋದು, ಆದರೆ ಒಟ್ಟಾರೆಯಾಗಿ ನೀವು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ಸರ ವಿಷಯದಲ್ಲಿ UDFಗಿಂತ ಹಿಂದುಳಿದಿದ್ದೀರಿ. ನೀವು ಅದನ್ನು ಹೇಗೆ ನಿಭಾಯಿಸುತ್ತಿದ್ದೀರಿ? ನೋಡಿ, ಇದೊಂದು ಪ್ರಶ್ನೆ ಬಹಳ ಮುಖ್ಯವಾದದ್ದು. ನಾವು ಈ ಬಗ್ಗೆ ಚರ್ಚಿಸ್ತಿದ್ದೇವೆ. ಕೆಲವೊಂದು ನಿಮ್ಗೆ ಗೊತ್ತೇ ಲೆಕ್ಕಾಚಾರದ ಕಟ್ಟುಕತೆಯಾದ ವಿಷಯಗಳನ್ನು ಅವರ ವಿರುದ್ಧ ಪ್ರಚಾರ ಮಾಡಲಾಗ್ತಿದೆ. ಕೆಲವು ಸ್ಥಳಗಳಲ್ಲಿ ಬಡ ಹಿಂದುಳಿದ ಜನರು, ಮುಸ್ಲಿಂ ಅಲ್ಪಸಂಖ್ಯಾತರು ಸೇರಿದಂತೆ ಅವರಿಗೆ ಈ SIR ಅನ್ನು ಪಿಣರಾಯಿ ವಿಜಯನ್ ಜಾರಿಗೆ ತರುತ್ತಿದ್ದಾರೆ ಎಂದು ಹೇಳಲಾಗಿದೆ ಎಂದು ನಾವು ಹೇಳಿದರೆ ನಿಮಗೆ ಆಘಾತಕಾರಿಯಾಗಿ ಕಾಣಿಸಬಹುದು. ನಮಗೆ ಪ್ರತಿಕ್ರಿಯೆ ಸಿಕ್ಕಿದೆ. ಇನ್ನೊಂದು ಸ್ಥಳದಲ್ಲಿ ಪಿಣರಾಯಿ ವಿಜಯನ್ ಇಂಥವರೊಂದಿಗೆ ತುಂಬ ಸ್ನೇಹಪರರಾಗಿದ್ದಾರೆ ಎಂದು ಹೇಳಲಾಯಿತು. ಸರಿ, ಆಗ ಅವ್ರು ಕೇಳ್ತಾರೆ, ಇಂಥ X ಅವನು ಯಾರೆಂದು ನಿಮಗೆ ಗೊತ್ತೇ? ಅದು ನಮಗೆ ಗೊತ್ತಿಲ್ಲ. ಇದು ಒಂದು ಖಚಿತವಾದ ನಿಮಗೆ ಗೊತ್ತಾ ನಮಗೆ ಸಿಕ್ಕಿರುವ ಪ್ರತಿಕ್ರಿಯೆ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡೆವು. ಬೆಂಬಲವನ್ನು ಗಳಿಸಲು ಅಥವಾ CPM ಅಥವಾ ಮುಖ್ಯಮಂತ್ರಿಯನ್ನು ಕೆಟ್ಟದಾಗಿ ಬಿಂಬಿಸಲು ಅದೆಷ್ಟೋ ನಿಮಗೆ ಗೊತ್ತಾ ಕಟ್ಟುಕತೆಗಳನ್ನು ಪ್ರಚಾರ ಮಾಡಲಾಗುತ್ತಿದೆ ಎಂದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ನಂತರ ಇದು ನಮಗೆ ಅರಿವಾಯಿತು. ಆದ್ದರಿಂದ ನಾವು ಮನೆಗೆ ಭೇಟಿ ನೀಡಿ ಜನರಿಗೆ ವಿವರಿಸಿ ನಾವು ಕೆಲವು ವಿಷಯಗಳನ್ನು ನೋಡುತ್ತೇವೆ, ಆದರೆ ಜನರ ಕೆಲವು ವರ್ಗಗಳಲ್ಲಿನ ಗ್ರಹಿಕೆ ಅದು ವಿಭಿನ್ನವಾಗಿದೆ ಎಂದು ಅರಿತುಕೊಂಡು ಅದನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿದ್ದೇವೆ. ಹಾಗಾಗಿ ಗ್ರಹಿಕೆಯ ಪ್ರಾಮುಖ್ಯತೆಯನ್ನು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿನ ಹಿನ್ನಡೆಯೊಂದಿಗೆ ನಾವು ಅರಿತುಕೊಂಡಿದ್ದೇವೆ. CPM ಒಂದು ಕ್ಯಾಡರ್ ಮತ್ತು ಅತ್ಯಂತ ಬಲವಾದ ಶಿಸ್ತಿನ ಪಕ್ಷವೆಂದು ಭಾವಿಸಲಾಗಿದೆ ಮತ್ತು ಸಾಮಾನ್ಯವಾಗಿ ಹಾಗೆಯೇ ಇದೆ. ಈ ಬಾರಿ ನಿಮ್ಮ ಪಕ್ಷದಿಂದ ಬಂದ, ಪಕ್ಷವನ್ನು ತೊರೆದು UDF ಮತ್ತು ಇತರರ ಬೆಂಬಲದೊಂದಿಗೆ ಬಂಡಾಯಗಾರರಾಗಿ ಪಕ್ಷೇತರರಾಗಿ ನಿಂತಿರುವ 4 ಅಥವಾ 5 ಜನ ವ್ಯಕ್ತಿಗಳಿದ್ದಾರೆ. ನಿಮ್ಮ ಕೇಡರ್ ವಿಷಯದಲ್ಲಿ ಇದೊಂದು ಚಿಂತಾಜನಕ ವಿಷಯವೇ? ನೋಡಿ, CPM ಮತ್ತು ಎಡಪಕ್ಷಗಳು ಸಾಮಾನ್ಯವಾಗಿ ಕೇಡರ್ ಪಕ್ಷವಾಗಿ ಕೆಲಸ ಮಾಡ್ತವೆ. ಇದು ಎಲ್ಲರಿಗೂ ತಿಳಿದಿರುವ ವಿಷಯ ಮತ್ತು ಇದು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡೋದು ನಡೀತದೆ ಉತ್ತರ ಭಾರತದಲ್ಲಿ, ಆಯಾ ರಾಮ್ ಗಯಾ ರಾಮ್. ಆದರೆ CPM ಮತ್ತು ಎಡಪಕ್ಷಗಳಿಗೆ ಸಂಬಂಧಿಸಿದಂತೆ ಇದು ಹೀಗಿರಲಿಲ್ಲ. ಆದರೆ ನೀವು ಹೇಳಿದ್ದು ಸರಿ. ಇತ್ತೀಚೆಗೆ ಅಂಥ ಸಂದರ್ಭಗಳಿವೆ. ನಂಬಲಾಗದಂತೆ ನಮ್ಮ ಕೆಲವು ಕೇಡರ್ಗಳು, ವಿಶೇಷವಾಗಿ ನಾನು ನಿಕಟವಾಗಿ ಕೆಲಸ ಮಾಡಿದ ಕೆಲವು ಕಾಮ್ರೇಡ್ಗಳು, ನೋಡಿ ಅವ್ರ ಹಿರಿಯರು ಮತ್ತಂತೆಲ್ಲ 2, 3, 4 ಅಂಥ ಜನರು ಪಕ್ಷಾಂತರ ಮಾಡಿದ್ದಾರೆ. ಆದರೆ ವಿಷಯವೇನೆಂದರೆ CPIM ಅಥವಾ ಎಡಪಕ್ಷಗಳೊಂದಿಗೆ ಯಾವುದೇ ರಾಜಕೀಯ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದಾಗಿ ಅವರಲ್ಲಿ ಯಾರೂ ಪಕ್ಷಾಂತರ ಮಾಡಲಿಲ್ಲ. ಚುನಾವಣೆಯ ಸಮಯದಲ್ಲಿ ಅವರು ಏನನ್ನೋ ನಿರೀಕ್ಷಿಸಿದ್ರು, ಅವ್ರಿಗೆ ಅದು ಸಿಗಲಿಲ್ಲ. ಆದ್ದರಿಂದ ಅದೆಲ್ಲರೂ ಗೊತ್ತಾಗುತ್ತಿತ್ತು. ಆದ್ದರಿಂದ ನಮ್ಮ ಕೇಡರ್ಗಳು ಮತ್ತು ಕಾಮ್ರೇಡ್ಗಳ ರಾಜಕೀಯ ಸೈದ್ಧಾಂತಿಕ ಸಾರದಲ್ಲಿ ಅಲ್ಲಿ ಕೆಲವು ವಿಚಲನೆ, ಕೆಲವು ಅಪಥಗಳಿವೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ಪಕ್ಷ ಈ ನಿರ್ದಿಷ್ಟ ವಿಷಯದ ಕಡೆಗೆ ಗಮನ ಹರಿಸಬೇಕಾಗಿದೆ. ನಮ್ಮಲ್ಲಿ ಈ ತಿದ್ದುಪಡಿ ಅಭಿಯಾನವಿದೆ. ಈ ವಿದ್ಯಮಾನದ ಕಾರಣದಿಂದಾಗಿ ಮುಂಬರುವ ದಿನಗಳಲ್ಲಿ ತಿದ್ದುಪಡಿ ಅಭಿಯಾನವನ್ನು ಕಟ್ಟುನಿಟ್ಟಾಗಿ ಕೈಗೆತ್ತಿಕೊಳ್ಳಬೇಕಾಗಿದೆ. ಇತರ ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದಂತೆ ರಾಜಕೀಯ ರಂಗದಲ್ಲಿ ಒಟ್ಟಾರೆ ಅಧಪ್ಪತನವಿದೆ. ನಾವು ಅದನ್ನು ಪ್ರತಿರೋಧಿಸಲು ಪ್ರಯತ್ನಿಸ್ತೇವೆ, ಆದರೆ ಅದಕ್ಕೊಂದು ಮಿತಿ ಇದೆ. ಅದನ್ನು ಪ್ರತಿರೋಧಿಸುವ ನಮ್ಮ ಪ್ರಯತ್ನದ ಹೊರತಾಗಿಯೂ ಅದು ನಮ್ಮ ಪಕ್ಷದ ವಿವಿಧ ವಿಭಾಗಗಳಿಗೆ ಜಿನುಗುತ್ತಿದೆ. ನೋಡಿ, ಕ್ಷಮಿಸಿ, ಮುಂದುವರಿಸಿ. ನಾನು ಹೊರಟಿದ್ದೆ ನಿಮಗೆ ಬಹಳ ಮುಖ್ಯವಾಗಿರುವ ನಿಮ್ಮ ಕೇಡರ್ಗಳು ಹೊರಬಂದು ಮತಗಳನ್ನು ಹಾಕಿಸುವ ರೀತಿ
ಮತ್ತು ಆ ರೀತಿಯ ವಿಷಯಗಳಿಗೆ ಅದು ಧಕ್ಕೆ ತರುತ್ತದೆಯೇ? ನೀವು ವಿಧಾನಸಭಾ ಚುನಾವಣೆಗಳಲ್ಲಿ ಎಂದಿಗೂ 40% ಕಡಿಮೆ ಪಡೆದಿಲ್ಲ ಮತ್ತು ಈ ಬಾರಿ ಗೆಲ್ಲುವ ಪಕ್ಷವಾಗಲು ನೀವು ಏನು 44 ಪಡೆಯುವುದು ನಿರ್ಣಾಯಕವಾಗಿದೆ. ನಮ್ಮ ಕೆಲವು ನಿಮಗೆ ಗೊತ್ತಲ್ಲ, ನಾಯಕರು, ಜಿಲ್ಲಾ ಕಾರ್ಯದರ್ಶಿ ಸದಸ್ಯ, ಮಾಜಿ ರಾಜ್ಯ ಸಮಿತಿ ಸದಸ್ಯ ಮತ್ತು ಆ ರೀತಿಯವರೊಂದಿಗೆ ಏನಾಗಿದೆಯೋ ಇವೆಲ್ಲವೂ ಸಂಪೂರ್ಣವಾಗಿ ಪ್ರತ್ಯೇಕವಾದ ಘಟನೆಗಳು. ಅಂತಹ ಎಲ್ಲ ಸ್ಥಳಗಳಲ್ಲಿ ಪಕ್ಷವು ಒಟ್ಟಾರೆಯಾಗಿ ಅವರು ಪಕ್ಷದೊಂದಿಗೆ ನಿಲ್ಲುತ್ತಾರೆ ಮತ್ತು ಈ ಜನರ ವಿಷಯದಲ್ಲಿ ಇಂತಹ ಅವಕಾಶವಾದ ನಡೆದಿದ್ದಕ್ಕೆ ನಮಗೆ ತುಂಬ ವಿಷಾದವಿದೆ ಎಂದು ಹೇಳುತ್ತಾರೆ. ಹಾಗಾಗಿ ಇದು CPIM ಅಥವಾ ಎಡಪಕ್ಷವಾದ LDFನ ಮತದಾನದ ಶೇಕಡಾವಾರು ಪ್ರಮಾಣದ ಮೇಲೆ ಸ್ವಲ್ಪವೂ ಪರಿಣಾಮ ಬೀರುವುದಿಲ್ಲ. ನೋಡಿ, CPM ಮತ್ತು ಎಡಪಕ್ಷಗಳ ಬಗ್ಗೆ ಎಲ್ಲರೂ ಹೇಳುವ ಒಂದು ವಿಷಯವೆಂದರೆ ಭ್ರಷ್ಟಾಚಾರ ಇಲ್ಲ ಎನ್ನುವುದು. ಭ್ರಷ್ಟಾಚಾರ ಇಲ್ಲ, ಆದರೆ ಈ ಚುನಾವಣೆಯಲ್ಲಿ ಶಬರಿಮಲೆಯ ಚಿನ್ನವನ್ನು ಹಿತ್ತಾಳೆಯಾಗಿ ಪರಿವರ್ತಿಸಿದ್ದರಿಂದ ಅದೊಂದು ವಿಷಯವಾಗಿದೆ. ಮತ್ತು CPMನ ಇಬ್ಬರು ನಾಯಕರು ಶಬರಿಮಲೆ ಮಂಡಳಿಯ ಭಾಗವಾಗಿದ್ದಾರೆ ಹಾಗೂ ಚಿನ್ನವನ್ನು ಪರಿವರ್ತಿಸುವ, ತೆಗೆದುಕೊಳ್ಳುವ, ಕದಿಯುವಲ್ಲಿ ಕೈ ಜೋಡಿಸಿದ್ದಾರೆಂದು ಅವರ ಮೇಲೆ ಆರೋಪಿಸಲಾಗಿದೆ. ನೀವು ಅವರಿಗೆ ಯಾಕೆ ಏನು ಮಾಡಿಲ್ಲ, ನೀವು ಅವರನ್ನ ಯಾಕೆ ಅಮಾನತುಗೊಳಿಸಿಲ್ಲ ಅಥವಾ ಏನು ನನಗೆ ಗೊತ್ತಿಲ್ಲ. ಏನಾದರೂ ಕಾರಣ ಇರಲೇಬೇಕು. ನೀವು ಅದನ್ನು ಹೇಗೆ ಎದುರಿಸುತ್ತಿದ್ದೀರಿ ಎಂದು ನಾವು ಕೇಳಬೇಕಾಗಿದೆ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ನಿಮ್ಮದು ಯಾವಾಗಲೂ ಭ್ರಷ್ಟಾಚಾರ ರಹಿತ ಎಂಬ ಇಮೇಜ್ ಇದೆ. ನೋಡಿ, ಇದು ಈಗ ಕೇರಳದ ಜನರಿಗೆ ಇದು ತುಂಬ ಸ್ಪಷ್ಟವಾಗಿದೆ. ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರವು ಅದನ್ನು ಸದನದಲ್ಲಿ ಚರ್ಚಿಸಲು ಮುಂದಾಯಿತು. UDF ಏನು ಮಾಡ್ತು ಗೊತ್ತಾ? ಅವ್ರು ಚರ್ಚಿಸದೆ ಸುಮ್ಮನೆ ಹೊರನಡೆದರು. ಯಾವುದೇ ಚರ್ಚೆ ಇಲ್ಲ. ಅವರು CPIM ಮತ್ತು ಸರ್ಕಾರವನ್ನು ಟೀಕಿಸಲು ಅಥವಾ ದೂಷಿಸಲು ಅವರ ಬಳಿ ಯಾವುದೇ ಸಾಕ್ಷ್ಯ ಅಥವಾ ವಾದವಿದ್ದರೆ ಅವರು ನಮ್ಮನ್ನು ಸಾರ್ವಜನಿಕವಾಗಿ ನಿಂದಿಸಬಹುದಿತ್ತು. ಅವರು ಹಿಂದೆ ಸರಿದರು, ಅವರು ಇದರಿಂದ ತಪ್ಪಿಸಿಕೊಂಡ್ರು. ಆದ್ದರಿಂದ ಇದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಶಿಸ್ತು ಕ್ರಮ, ಅವರು ಜೈಲಿನಲ್ಲಿದ್ದಾಗ ಅವರಿಗೆ ಯಾವುದೇ ಶೋಕಾಸ್ ನೋಟಿಸ್ ನೀಡಲು ಸಾಧ್ಯವಾಗದಿದ್ದಾಗ ಅದು ನೈಸರ್ಗಿಕ ನ್ಯಾಯದ ನಿರಾಕರಣೆಯಾಗಿತ್ತು. ಪಕ್ಷದ ಈ ಇಬ್ಬರು ವ್ಯಕ್ತಿಗಳು ಎಂದು ನಾವು ತಿಳಿದುಕೊಳ್ಳಲು ಬಯಸಿದ್ದೆವು. 4-5 ಜನರು ಕಾಂಗ್ರೆಸ್ ಸಹಾನುಭೂತಿ ಉಳ್ಳವರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರೆ. ಆದರೆ ಈ ಇಬ್ಬರು ವ್ಯಕ್ತಿಗಳು ದೇವಂ ಮಂಡಳಿಯ ಅಧ್ಯಕ್ಷರಾಗಿದ್ದ ಕಾರಣ CPMಗೆ ಸೇರಿದವರು. ಆದ್ದರಿಂದ ನಾವು ಖಚಿತಪಡಿಸಿಕೊಳ್ಳಲು ಬಯಸಿದ್ದೆವು ಅದು ಅವರ ಕಡೆಯಿಂದ ಕೇವಲ ಕರ್ತವ್ಯ ಲೋಪವೇ ಅಥವಾ ಅಪರಾಧದಲ್ಲಿ ಅವರಿಗೆ ಇನ್ನಷ್ಟು ಆಳವಾದ ಪಾಲ್ಗೊಳ್ಳುವಿಕೆ ಇತ್ತೇ ಎಂದು. ಹಾಗಾಗಿ ಅವರಿಗೆ ನೀಡಬೇಕಾದ ಕ್ರಮ ನಿಮಗೆ ಗೊತ್ತಲ್ಲ, ವಾಸ್ತವವನ್ನು ಆಧರಿಸಿರಬೇಕು. ಹಾಗಾಗಿ ನಾವು ದೋಷಾರೋಪ ಪಟ್ಟಿ ಸಲ್ಲಿಸುವುದಕ್ಕಾಗಿ ಕಾಯುತ್ತಿದ್ದೇವೆ, ಆದರೆ ಅದನ್ನು ಮಾಡಲಾಗುತ್ತಿಲ್ಲ. ಒಮ್ಮೆ ದೋಷಾರೋಪ ಪಟ್ಟಿ ಸಲ್ಲಿಸಿದ ನಂತರ ಅದು ತಿಳಿಯುತ್ತದೆ. ಈಗ ನಾವು ಅವರನ್ನು ಪ್ರತಿಯೊಂದು ರಾಜಕೀಯ ಚಟುವಟಿಕೆಯಿಂದ ದೂರ ಬಿಡಬೇಕು ಮತ್ತು ಅವರನ್ನು ಈಗ ವಾಸ್ತವವಾಗಿ ಅಮಾನತುಗೊಳಿಸಬೇಕು ಎಂದು ಸೂಚನೆ ನೀಡಿದ್ದೇವೆ. ಅದು ಈಗಿನ ಸ್ಥಿತಿ. ಯಾಕೆಂದರೆ ಅವರಿಗೆ ಅವಧಿಯ ಕಾರಣದಿಂದ ಜಾಮೀನು ಸಿಕ್ಕಿದೆ. ಸರಿ, ಅದರ ಮೂಲಕ ನಿಮಗೆ ಗೊತ್ತಲ್ಲ, ಕೆಲವೊಂದು ಕಾರ್ಯವಿಧಾನಗಳನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ಅವರು ಹೊರಗಿದ್ದಾರೆ. ಅವರಿಗೆ ನಿಮಗೆ ಗೊತ್ತಲ್ಲ, ಶೋಕಾಸ್ ನೋಟಿಸ್ ನೀಡಲಾಗಿದೆ. ಆ ಪ್ರಕ್ರಿಯೆ ನಡೆಯುತ್ತಿದೆ. ಒಬ್ಬರು ಜಿಲ್ಲಾ ಸಮಿತಿ ಸದಸ್ಯರಾಗಿದ್ದರು, ಈಗ ಅವರು ಇನ್ನು ಮುಂದೆ ಜಿಲ್ಲಾ ಸಮಿತಿಯ ಸದಸ್ಯರಲ್ಲ. ಹಾಗಾಗಿ ಇದೆಲ್ಲವನ್ನು ಮಾಡುವಾಗ CPMಗೆ ನೈಸರ್ಗಿಕ ನ್ಯಾಯದ ಕೆಲವು ತತ್ವಗಳಿವೆ, ಅದನ್ನೇ ನಾವು ಅನುಸರಿಸಿದ್ದೇವೆ. ಆದರೆ ಶಬರಿಮಲೆಯ ಚಿನ್ನದ ಕಳ್ಳತನ ಅಥವಾ ಇನ್ನಿತರ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು CPIM ಅಥವಾ ಸರ್ಕಾರವನ್ನು ದೂಷಿಸಲು ಸಾಧ್ಯವಿಲ್ಲ. ಏಕೆಂದರೆ ಸರ್ಕಾರವು ನಾವು ಸದನದಲ್ಲಿ ಚರ್ಚಿಸೋಣ ಎಂದು ಅವಕಾಶ ನೀಡಿತ್ತು. ಅವರಿಗೆ ಸಾಕಷ್ಟು ಸಮಯವಿರುತ್ತಿತ್ತು, ಅದೆಲ್ಲವೂ ದಾಖಲೆಯಲ್ಲಿ ಬರುತ್ತಿತ್ತು, ಮಾಧ್ಯಮಗಳು ಇರಬೇಕಿತ್ತು. ಅವರು ಸದನದಿಂದ ಹೊರನಡೆದರು. CPMಗೆ ನೀವು ಸರ್ಕಾರವನ್ನು ಮುನ್ನಡೆಸ್ತಿರುವ ಏಕೈಕ ರಾಜ್ಯ ಇದಾಗಿದೆ. ಹಾಗಾಗಿ ನೀವು ಗೆಲ್ಲಲು ಇದು ಎಷ್ಟು ನಿರ್ಣಾಯಕ. ನೀವು ಹಾಗೆ ಮಾಡದಿದ್ದರೆ ಅದು ನಿಮ್ಗೆ ಗೊತ್ತಲ್ಲ, ಪಕ್ಷದ ಸಂಪೂರ್ಣ ಅವನತಿಯನ್ನು ಸೂಚಿಸುತ್ತದೆಯೇ? ನಿಜ, ನಮ್ಮ ಪಕ್ಷವು ದೇಶದ ವಿವಿಧ ಭಾಗಗಳಲ್ಲಿ ಕೆಲವು ಇಳಿಮುಖದ ಪ್ರವೃತ್ತಿಗಳಿಗೆ ಒಳಗಾಗುತ್ತಿದೆ. ಆದರೆ ಕೇರಳದಲ್ಲಿ ಅನುಭವವು ಸಂಪೂರ್ಣವಾಗಿ ಭಿನ್ನವಾಗಿದೆ. ನೋಡಿ, ಕಳೆದ ಬಾರಿ ನಾವು ಗೆದ್ದೇವಿ, ನಮಗಿಂತ 8 ಅಥವಾ 9 ಸೀಟ್ಗಳು ಹೆಚ್ಚು, ಅಂದರೆ ಗೆದ್ದಕ್ಕಿಂತ ಹೇಗೋ ನಾವು ದರ ಸೇರಿದ್ದೇವೆ ಮತ್ತು ಅಧಿಕಾರದಲ್ಲಿ ಮುಂದುವರಿಯುತ್ತಿದ್ದೇವೆ ಅಂತಲ್ಲ. ನಾನು ಅಧಿಕಾರ ಎಂದು ಹೇಳೋದಿಲ್ಲ, ನಾನು ಹುದ್ದೆ ಅಂತ ಹೇಳ್ತೇನೆ. ನೋಡಿದ್ರ? ಆದ್ದರಿಂದ ಈಗ ಏನಾಗುತ್ತೆ ಅಂತ ಜನರು ತುಂಬ ಗಮನವಿಟ್ಟು ನೋಡ್ತಿದ್ದಾರೆ. ಮತ್ತು ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ
ಯಾವುದಾದರೂ ಒಂದು ರಾಜ್ಯದಲ್ಲಿ ಸರ್ಕಾರದಲ್ಲಿರುವುದು ನಾವು ರಾಜಕೀಯವನ್ನು ಚರ್ಚಿಸುವಾಗ ಚಿತ್ರಣದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ಹಾಗಲ್ಲದಿದ್ದರೂ ಕೂಡ ಆ ರೀತಿಯ ಕಲ್ಯಾಣ ಕ್ರಮಗಳು ಮತ್ತು ಪರ್ಯಾಯವನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನದಲ್ಲಿ ನಾವು EMS ಅವರ ಕಾಲದಿಂದಲೇ ಯಶಸ್ವಿಯಾಗಿದ್ದೇವೆ, ನಿಮಗೆ ಗೊತ್ತಲ್ಲ. ಅವರು ಒಂದು 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 ಬಂಡವಾಳಶಾಹಿ ಸಮಾಜದಲ್ಲಿ ಪರ್ಯಾಯಕ್ಕಾಗಿ ಹೇಗೆ ಕೆಲಸ ಮಾಡಬೇಕು ಎಂಬುದಕ್ಕೆ ಅಡಿಪಾಯ ಹಾಕಿದ್ದಾರೆ. ಕೇರಳ ರಾಜ್ಯದಲ್ಲಿ ತೀವ್ರ ಬಡತನವನ್ನು ನಿರ್ಮೂಲನೆ ಮಾಡಲಾಗಿದೆ. ಕೇರಳವೇ ಏಕೈಕ ರಾಜ್ಯ. ನೀತಿ ಆಯೋಗವು ಅದನ್ನು ಗುರುತಿಸಬೇಕಾಯಿತು. ಮತ್ತು ವಿವಿಧ ನಾನು ಸೂಚ್ಯಂಕಗಳ ವಿವರಗಳಿಗೆ ಹೋಗಲು ಬಯಸುವುದಿಲ್ಲ. ಮಕ್ಕಳ ಮರಣ ಪ್ರಮಾಣ ಕೇರಳದ ಕಾರ್ಯಕ್ಷಮತೆ ಯುನೈಟೆಡ್ ಸ್ಟೇಟ್ಸ್ಗಿಂತಲೂ ಉತ್ತಮವಾಗಿದೆ. USA ಇದು 5.6, ಭಾರತದಲ್ಲಿ ಇದು 5. ಆದ್ದರಿಂದ ನಮಗೆ ಇದು ಬಹಳ ಮುಖ್ಯ. ಭಾರತದಲ್ಲಿ 5, ಕೇರಳದಲ್ಲಿ 5. ಕೇರಳದಲ್ಲಿ 5. ಹೌದು. USA ಇದು 5.6. ನೀವು ಭಾರತದಲ್ಲಿ 5 ಎಂದು ಹೇಳಿದ್ದೀರಿ, ನಿಮ್ಮ ಅರ್ಥ ಕೇರಳದಲ್ಲಿ 5 ಎಂದು? ಇಲ್ಲ, ಕೇರಳದಲ್ಲಿ 5. ಹೌದು. ಗೊಂದಲಕ್ಕೆ ಕ್ಷಮಿಸಿ. ಇಲ್ಲ. ವಯಸ್ಸಾದ ಕಾರಣ ನಿಮಗೆ ಗೊತ್ತಲ್ಲ, ಇದಾಗುತ್ತದೆ. ವಿಷಯವೇನೆಂದರೆ, ಈ ಸರ್ಕಾರ ಮಾಡುತ್ತಿರುವ ಒಳ್ಳೆಯ ಕೆಲಸಗಳನ್ನು ಕೇರಳದ ಜನರು ಮುಂದುವರಿಸಿಕೊಂಡು ಹೋಗಬೇಕು. ನನಗೆ ಸಿಕ್ಕಿದೆ, ಅದು ನನ್ನ ವಾಟ್ಸಪ್ನಲ್ಲಿದೆ. ಅವರು ಈಗ ಜರ್ಮನಿಯಲ್ಲಿ ಕೆಲಸ ಮಾಡ್ತಿರುವ ವೈದ್ಯರು. ಅವರು ಕಮ್ಯುನಿಸ್ಟ್ ಅಲ್ಲ, ಅವರು ಆಲುವಾ ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜಿನವರು. ಅಲ್ಲಿ ಅವರು ತಮ್ಮ ತಂದೆಯ ಬಗ್ಗೆ ಒಂದು ಪುಸ್ತಕ ಬರೆದರು. ಅವ್ರ ತಂದೆ ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜಿನ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದರು. ಹಾಗಾಗಿ ನಾನು ಆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾಯಿತು. ಅದುವೇ ಅವರು ನನಗೆ ಒಂದು ಸಂದೇಶವನ್ನು ಕಳಿಸಿದರು. ದಯವಿಟ್ಟು ನೀವು ಕೇರಳದಲ್ಲಿ ಮುಂದುವರಿಯಿರಿ. ಕೇರಳದ ಆರೋಗ್ಯ ಕ್ಷೇತ್ರದ ಬಗ್ಗೆ ಕೆಲವು ಆರೋಪಗಳು ಮತ್ತು ವಿವಾದಗಳು ಇವೆ. ಕೇರಳದ ಆರೋಗ್ಯ ಕ್ಷೇತ್ರವು USA ತುಂಬ ಶ್ರೇಷ್ಠವಾಗಿದೆ ಎಂದು ನನಗೆ ಗೊತ್ತು. ಅವರು ಬಹಳ ಹಿರಿಯ ವೈದ್ಯರು, ಹೃದ್ರೋಗ ತಜ್ಞರು, ಹೃದಯ ವೈದ್ಯರು ನನಗೆ ಹೇಳುತ್ತಿದ್ದರು. ಹಾಗಾಗಿ ಕೇರಳದಲ್ಲಿ LDFನ ಮುಂದುವರಿಕೆಯು ನಮ್ಮ ದೇಶದ ಭವಿಷ್ಯಕ್ಕಾಗಿದೆ. ಯಾಕೆಂದರೆ ಈ ಪರ್ಯಾಯವು ಬೆಳೆಯಬೇಕು ಮತ್ತು ಅದನ್ನು ಭಾರತದ ಜನರ ತಿಳುವಳಿಕೆಗಾಗಿ ಲಭ್ಯವಾಗುವಂತೆ ಮಾಡಬೇಕು. ಪಕ್ಷಕ್ಕೆ ಇದು ಮುಖ್ಯ, ನೀವು ಹೇಳಿದಂತೆ. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ನಾವು ನಮ್ಮ ಹಿನ್ನಡೆಯಲ್ಲಿದ್ದೇವೆ. ತ್ರಿಪುರಾದಲ್ಲಿ ಇದು ನಡೆದಿದೆ. ಹಾಗಾಗಿ CPIMನ ಭವಿಷ್ಯಕ್ಕಾಗಿ ಮತ್ತು ಎಡಪಕ್ಷದ ಭವಿಷ್ಯಕ್ಕಾಗಿ ಇದು ಮುಖ್ಯವಾಗಿದೆ. ಆದರೆ ನನಗೆ ಭಾರತದ ಪ್ರಗತಿಪರ ಪ್ರಜಾಸತ್ತಾತ್ಮಕ ಚಳುವಳಿಯ ಭವಿಷ್ಯಕ್ಕಾಗಿ ಕೇರಳದಲ್ಲಿ LDFನ ವಿಜಯ ಮತ್ತೊಮ್ಮೆ ತುಂಬ ಮುಖ್ಯವಾಗಿದೆ. ಕೊನೆಯ ಪ್ರಶ್ನೆ, ನಿಮಗೆ ಗೊತ್ತಾ, ನಾವು ಈ ರೀತಿಯ ಬಹಳಷ್ಟು ಚುನಾವಣೆಗಳನ್ನು ಮಾಡ್ತೇವೆ. ಇದು ಸುಮಾರು ನೀವು ಹುಟ್ಟುವುದಕ್ಕಿಂತ ಮುಂಚೆ ನಾವು ಪ್ರಾರಂಭಿಸಿದೆವು. ಮತ್ತು ನಾನು ಕೇವಲ ನೋಡುತ್ತಿದ್ದೇನೆ, ಶಬರಿಮಲೆಯ ಚಿನ್ನ ಹೋಗುವುದರ ಪರಿಣಾಮವನ್ನು ನೀವು ಕಡಿಮೆ ಅಂದಾಜು ಮಾಡುತ್ತಿದ್ದೀರಾ. ಯಾಕೆಂದರೆ ಒರಿಸ್ಸಾದಲ್ಲಿ ಜಗನ್ನಾಥ ದೇವಾಲಯದ ಕುರಿತಾದ ಎಲ್ಲ ಹಗರಣವನ್ನು ನೆನಪಿಸಿಕೊಳ್ಳಿ, ಮತ್ತು ಅದು ನಿಜವಾಗಿಯೂ ಪರಿಣಾಮ ಬೀರಿತು ಮತ್ತು ಅವರು ಚುನಾವಣೆಯಲ್ಲಿ ಸೋತರು. ಹಾಗಾಗಿ ಆ ಅರ್ಥದಲ್ಲಿ ನೀವು ಅದನ್ನು ಕಡಿಮೆ ಅಂದಾಜು ಮಾಡ್ತಾ ಇದ್ದೀರಾ. ಮತ್ತು ಅದರ ಜೊತೆಗೆ ಒಂದು ಗುರುತಿಸುವಿಕೆ ಎಂದರೆ, ನಿಮ್ಮ ಮುಖ್ಯಮಂತ್ರಿಗೆ ಈಗ 81 ವರ್ಷ ವಯಸ್ಸು. ಅವರು ಇನ್ನೂ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರ್ತಾರೆಯೇ, ಅಥವಾ ನೀವು ಬೇರೆ ಯಾರನ್ನಾದರೂ ಯೋಚಿಸುತ್ತಿದ್ದೀರಾ, ಅಥವಾ 81 ಸರಿ ಇದೆಯೇ? ನೋಡಿ, ಮೊದಲನೇದಾಗಿ ಕಾಮ್ರೇಡ್ VS ಅಚ್ಯುತಾನಂದನ್ ಅವರು 82 ವರ್ಷ ವಯಸ್ಸಿನಲ್ಲಿ ಕೇರಳದ ಮುಖ್ಯಮಂತ್ರಿಯಾದರು. ಸರಿ. ಈಗ ಮೊನ್ನೆ ಕಾಮ್ರೇಡ್ ಪಿಣರಾಯಿ ಅವ್ರನ್ನ ಈ ಪ್ರಶ್ನೆಯನ್ನು ಕೇಳಲಾಯಿತು, ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೀರಾ ಎಂದು. ಸರಿ. ಪಕ್ಷದ ತಿಳುವಳಿಕೆಯ ಆಧಾರದ ಮೇಲೆ ಅವರು ಹೇಳಿದರು, ನಮಗೆ ಬಹುಮತ ಸಿಕ್ಕಿ ಪಕ್ಷವು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ ನಂತರ ನಾವು ಈ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ಳುತ್ತೇವೆ. ಸದ್ಯಕ್ಕೆ ನಾವು ಅದರ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಆದ್ದರಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಎಂದು ನಾನು ಹೇಳಲಾರೆ, ಅದು ಒಂದೇ ವಿಷಯ. ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದರೂ ಅವರು ಪೊಲಿಟ್ ಬ್ಯೂರೋದ ಅತ್ಯಂತ ಹಿರಿಯ ಸದಸ್ಯರಾಗಿದ್ದಾರೆ. ನೀವು ಪ್ರಧಾನ ಕಾರ್ಯದರ್ಶಿ? ನಾನು ಪ್ರಧಾನ ಕಾರ್ಯದರ್ಶಿ. ಹಾಗಾದರೆ ನೀವೇ ನಿರ್ಧರಿಸುತ್ತೀರಿ? ನಾನಲ್ಲ, ನಾವು ಒಟ್ಟಾಗಿ ನಿರ್ಧರಿಸ್ತೇವೆ. ಹೌದು, ಒಟ್ಟಾಗಿ. ಹೌದು, ನಾವು ಚರ್ಚಿಸ್ತೇವೆ ಮತ್ತು ಚುನಾವಣೆಯಲ್ಲಿ ನಮ್ಮ ಭರ್ಜರಿ ಗೆಲುವಿನ ನಂತರ ಆ ಪ್ರಶ್ನೆ ಎದುರಾದಾಗ ನಾವು ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಆದರೆ ಇಲ್ಲಿ ಚುನಾವಣೆಗೆ ನಿಂತಿರುವ ಪೊಲಿಟ್ ಬ್ಯೂರೋದ ಏಕೈಕ ಸದಸ್ಯ ಅವರಾಗಿದ್ದಾರೆ. ಹಾಗಾದರೆ ಅವರೇ ಸ್ಪಷ್ಟವಾಗಿ ಏಕೈಕ ಆಯ್ಕೆಯಲ್ಲವೇ? ಇದು ನೀವು ಮಾಡಬಹುದಾದ ಬಹಳ ಒಳ್ಳೆಯ ಊಹೆ ಮತ್ತು ನಾನು ಅದನ್ನು ಅಲ್ಲಿಗೆ ಬಿಡ್ತೇನೆ.
ತುಂಬ ಧನ್ಯವಾದಗಳು. ಮತ್ತು ಈಗ ತುಂಬ ಗಡಿಬಿಡಿ ಮಾಡಬೇಡಿ. ಧನ್ಯವಾದಗಳು. ಧನ್ಯವಾದ. ಇದಕ್ಕಾಗಿ ಧನ್ಯವಾದಗಳು.